ಸೊ ಗೈಸ್, ತುಂಬ ಜನ ಬಂದುಬಿಟ್ಟು ಈ ವೈ.ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಇದನ್ನು ಜಸ್ಟ್ ಓಪನ್ ಮಾಡಿಬಿಟ್ಟು ನಿಮ್ಮದು ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ ಆ್ಯಂಡ್ ವಾಚ್ ಟೈಮ್ ಏನಿದೆ ಎಷ್ಟಾಗಿದೆ, ವ್ಯೂಸ್ ಎಷ್ಟಾಗಿದೆ, ಇಲ್ಲ ಮಾನಿಟೈಸೇಷನ್ ಆಗಿದ್ರೆ ಮಾನಿಟೈಸೇಷನ್ ಏನಾದರೂ ಆಗಿದ್ರೆ ನಿಮ್ಮದು ರೆವೆನ್ಯೂ ಎಷ್ಟಾಗಿದೆ, ಇದನ್ನು ಮಾತ್ರ ಚೆಕ್ ಮಾಡೋದಕ್ಕೆ ಬಂದುಬಿಟ್ಟು ವೈ.ಟಿ ಸ್ಟುಡಿಯೋನ ತುಂಬ ಜನ ಇಟ್ಕೊಂಡಿರ್ತಾರೆ. ಓಕೆನಾ. ಸೊ ಅದರಲ್ಲಿ ಏನೆಲ್ಲ ಫ್ಯೂಚರ್ಸ್ ಇದೆ, ಅದನ್ನು ನಾವು ಯಾವ ಥರ ಬಳಸ್ಕೋಬೇಕು ಕರೆಕ್ಟಾಗಿ, ಯಾವ ಥರ ಬಳಸ್ಕೊಂಡು ನಾವು ವ್ಯೂಸ್ನ ಚೆನ್ನಾಗಿ ಪಡ್ಕೋಬೋದು ಆ್ಯಂಡ್ ಅದನ್ನು ಬಳಸ್ಕೊಂಡು ಯಾವ ಥರ ನಮ್ಮ ಚಾನೆಲ್ನ ಗ್ರೋ ಮಾಡ್ಕೋಬೋದು ಅಂತ ತುಂಬ ಜನ ಗೊತ್ತೇ ಇರಲ್ಲ. ಓಕೆನಾ. ಸೊ ತುಂಬ ಜನ ಬಂದುಬಿಟ್ಟು ಬರೀ ಸ್ಕ್ರಾಲ್ ಮಾಡಿ ರಿಫ್ರೆಶ್ ಮಾಡಿ ನೋಡ್ತೀರಾ. ಸೊ ನೀವೇನಾದರೂ ಬರೀ ಇದಕ್ಕೆ ಮಾತ್ರ ಇಟ್ಕೊಂಡಿದ್ರೆ ವೈ.ಟಿ ಸ್ಟುಡಿಯೋ ಅದನ್ನು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಏನಕ್ಕೆ ಇಟ್ಕೊಂಡಿದ್ದೀರಾ ವೈ.ಟಿ ಸ್ಟುಡಿಯೋ? ಸೊ ವೈ.ಟಿ ಸ್ಟುಡಿಯೋ ನಿಮ್ಮ ಯೂಟ್ಯೂಬೇ ನಿಮಗೆ ಬಂದುಬಿಟ್ಟು ಐಡಿಯಾಸ್ ಕೊಡ್ತಾ ಇದೆ ಆ್ಯಂಡ್ ನಿಮಗೆ ಯೂಟ್ಯೂಬೇ ಬಂದುಬಿಟ್ಟು ಒಂದು ಇಂಡಿಕೇಟ್ ಕೊಡ್ತಾ ಇದೆ ನಿಮ್ಮದು ಚಾನಲ್ ಒಂದು ಗ್ರೋ ಆಗುತ್ತೆ ಅಂತ ಅಂದಮೇಲೆ ಸೊ ಏನಕ್ಕೆ ನೀವು ಅದನ್ನು ಬಳಸ್ಕೊಳ್ಳೋದಿಲ್ಲ ಫ್ಯೂಚರ್ಸ್ನೆಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಡೀಟೇಲ್ಸಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಅದೇನೆಲ್ಲ ಫ್ಯೂಚರ್ಸ್ ಇದೆ, ಅದು ಯಾವ ಥರ ನಾವು ಬಳಸ್ಕೋಬೋದು ವೈ.ಟಿ ಸ್ಟುಡಿಯೋ ಅಪ್ಲಿಕೇಶನ್ನ ಆ್ಯಂಡ್ ವೈ.ಟಿ ಸ್ಟುಡಿಯೋ ಅಪ್ಲಿಕೇಶನ್ನ ಅದನ್ನು ಯೂಸ್ ಮಾಡಿಕೊಂಡು ಫ್ಯೂಚರ್ಸ್ ಯೂಸ್ ಮಾಡಿಕೊಂಡು ನಾವು ಯಾವ ಥರ ನಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು, ನಮ್ಮ ವ್ಯೂಸ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೋದು ಆ್ಯಂಡ್ ನಮ್ಮ ವಾಚ್ ಟೈಮ್ ಕೂಡ ಯಾವ ಥರ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಅದೇನೇನು ನಾವು ಯಾವ ಥರ ಯೂಸ್ ಮಾಡಬೇಕು ವೈ.ಟಿ ಸ್ಟುಡಿಯೋ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಫಸ್ಟು ಕರೆಕ್ಟಾಗಿ ನೋಡಿ. ಓಕೆನಾ. ಸೊ ಸಿಂಪಲಿ ನಾವು ವೈ.ಟಿ ಸ್ಟುಡಿಯೋ ಅಪ್ಲಿಕೇಶನ್ನ ನಾವು ಓಪನ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಓಪನ್ ಮಾಡಿದಾಗ ಗೈಸ್ ತುಂಬ ಜನ ಏನು ಮಾಡ್ತೀರಾ, ಇದನ್ನು ಈ ಥರ ರಿಫ್ರೆಶ್ ಮಾಡ್ತೀರಾ. ಓಕೆನಾ. ತುಂಬ ಜನ ಮಾಡೋದು ಇದೇ ತಪ್ಪು. ಓಕೆನಾ. ನಮ್ಮದು ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ವಾಚ್ ಟೈಮ್ ಆಗಿದೆ ಆ್ಯಂಡ್ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದೆ, ಮಾನಿಟೈಸೇಷನ್ ಆಗಿದೆ, ನಮ್ಮದು ಎಷ್ಟು ರೆವೆನ್ಯೂ ಆಗಿದೆ, ಇದನ್ನು ಮಾತ್ರ ನೀವು ಚೆಕ್ ಮಾಡ್ತೀರಾ. ಓಕೆನಾ. ಇದು ಮಾತ್ರ ಚೆಕ್ ಮಾಡ್ತೀರಾ. ಇದು ಮಾತ್ರ ನೀವು ಚೆಕ್ ಮಾಡೋಕ್ಕೆ ಬರ್ತೀರಾ ಅಂದರೆ ವೈ.ಟಿ ಸ್ಟುಡಿಯೋನ ನಾವು ಈಗಲೇ ಅನ್ಇನ್ಸ್ಟಾಲ್ ಮಾಡಿಬಿಡಿ. ನಿಮಗೆ ವೈ.ಟಿ ಸ್ಟುಡಿಯೋನೇ ಬೇಡ, ಸುಮ್ಮನೆ ವೇಸ್ಟು ನೀವು ವೈ.ಟಿ ಸ್ಟುಡಿಯೋ ಇಟ್ಕೊಂಡಿರೋದು. ಓಕೆನಾ. ಸೊ ಸಿಂಪಲಿ ಈಗ ನೋಡಿ ಗೈಸ್, ನಾನು ಯಾವುದಾದ್ರೂ ಒಂದು ಇದು ಅಂದ್ಕೊಳ್ಳಿ, ನಾನೀಗ ಒಂದು ಇದು ಓಪನ್ ಮಾಡಿದ್ದೀನಿ. ಓಕೆನಾ. ಒಂದು ವಿಡಿಯೋ ಓಪನ್ ಮಾಡಿದ್ದೀನಿ. ಓಪನ್ ಮಾಡೋಕ್ಕಿಂತ ಮುಂಚೆ ನಾವು ಇದ್ರದ್ದು ನೋಡ್ಕೊಳ್ಳೋಣ, ಇದ್ರದ್ದು ನಮಗೆ ಎಷ್ಟು ಅವರೇಜ್ ಡ್ಯೂರೇಷನ್ ಬರ್ತಾ ಇದೆ ಅಂತ. ಇದು ಸರಿಯಾಗಿ ಬರ್ತಾ ಇದ್ದರೆ ಓಕೆ, ಆಗ ಬಂದುಬಿಟ್ಟು ನೀವು ಏನು ಮಾಡ್ಬೋದು, ವಿಡಿಯೋ ಪುಷ್ ಆಗುತ್ತೆ, ಮುಂದಕ್ಕಿನ್ನೂ ವ್ಯೂಸ್ ನಿಮಗೆ ಬರುತ್ತೆ ಅಂತ ಅರ್ಥ. ನಿಮಗೆ ಇದು ಅವರೇಜ್ ಡ್ಯೂರೇಷನ್ ಏನಾದರೂ ಚೆನ್ನಾಗಿ ಬರ್ತಿದ್ರೆ. ಅವರೇಜ್ ಡ್ಯೂರೇಷನ್ ಅಂದರೆ ಏನು? ಅವರೇಜ್ ಡ್ಯೂರೇಷನ್ ಅಂದರೆ ನಮ್ಮದು ಥಂಬ್ನೈಲು ಮೇಯ್ನು. ಥಂಬ್ನೈಲ್ ಆದಮೇಲೆ ನಮ್ಮದು ಟೈಟಲ್. ಓಕೆನಾ. ಸೊ ಥಂಬ್ನೈಲು ಬಂದುಬಿಟ್ಟು ಟೈಟಲು ಬಂದುಬಿಟ್ಟು ಸರಿಯಾಗಿದ್ದರೆ, ನಮ್ಮದು ಥಂಬ್ನೈಲ್ ಚೆನ್ನಾಗಿದ್ರೇ ಅಲ್ವಾ ನಮಗೆ ವ್ಯೂಸು ಬರೋದು. ಸೊ ನಮ್ಮ ಥಂಬ್ನೈಲೇ ಚೆನ್ನಾಗಿಲ್ಲ, ನಮಗೆ ಕ್ಲಿಕ್ಕೇ ಬರ್ತಾ ಇಲ್ಲ ಅಂದರೆ ಎಲ್ಲಿಂದ ವ್ಯೂಸ್ ನಮಗೆ ಬರುತ್ತೆ? ಸೊ ಮೇಯ್ನಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಥಂಬ್ನೈಲು ಮತ್ತು ನಮ್ಮದು ಟೈಟಲ್ಲು. ಸೊ ನಿಮ್ದೇನಾದರೂ ಇದು ಥಂಬ್ನೈಲ್ ಮತ್ತು ಇದು ಅವರೇಜ್ ಡ್ಯೂರೇಷನಲ್ಲಿ ತುಂಬ ಕಮ್ಮಿ ಇದೆ ಅಂದರೆ, ಓಕೆನಾ. ಸೊ ತುಂಬ ಕಮ್ಮಿ ಬರ್ತಿದೆ, ಡೌನಲ್ಲಿದೆ ಅಂದರೆ ನಿಮ್ಗೆ ಏನು ಮಾಡಬೇಕು, ಫಸ್ಟು ಈ ವಿಡಿಯೋನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದಮೇಲೆ ಸೊ ಫಸ್ಟು ನಿಮ್ಮದು ಇದು ಥಂಬ್ನೈಲ್ ಏನಿದೆ ಇದನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ಕೊಂಡಾದಮೇಲೆ ಸೊ ಮತ್ತೆ ನಿಮ್ಗೆ ಏನು ಮಾಡಬೇಕು, ಈ ಟೈಟಲ್ನ ಬಂದುಬಿಟ್ಟು ಒಂದು ಸಲ ಚೇಂಜ್ ಮಾಡಬೇಕು. ಸೊ ಚೇಂಜ್ ಮಾಡಾದಮೇಲೆ ನೀವು ಅದನ್ನು ಮತ್ತೆ ಸೇವ್ ಮಾಡಿ ನೋಡಿ, ಮತ್ತು ನಿಮ್ಮದು ವ್ಯೂಸಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ನಿಮಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಒಂದು ಸಲ ನೀವು ಟ್ರೈ ಮಾಡಿ. ನಿಮ್ದು ಯಾವುದಾದ್ರೂ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೇನಾದರೂ ಅವರೇಜ್ ಡ್ಯೂರೇಷನ್ ಡೌನ್ ಇದ್ದರೆ ಆ ಕಂಡೀಷನಲ್ಲಿ ನೀವು ಏನು ಮಾಡಿ, ಫಸ್ಟು ನಿಮ್ಮದು ಬಂದುಬಿಟ್ಟು ಥಂಬ್ನೈಲ್ನ ಚೇಂಜ್ ಮಾಡಿ. ಥಂಬ್ನೈಲ್ನ ಚೇಂಜ್ ಮಾಡಾದ್ಮೇಲೆ ಟೈಟಲ್ನ ಚೇಂಜ್ ಮಾಡಿ. ಆಮೇಲೆ ನೋಡಿ ನಿಮಗೆ ಒಂದು ಸ್ವಲ್ಪ ವ್ಯೂಸಲ್ಲಿ ಚೇಂಜಸ್ ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಮೇಯ್ನೇ ಇಂಪಾರ್ಟೆಂಟ್ ಥಿಂಗು ನೀವು ನೋಡಬೇಕಾಗಿರೋದು ವೈ.ಟಿ ಸ್ಟುಡಿಯೋದಲ್ಲಿ. ಓಕೆನಾ. ನಿಮ್ಮದು ಅವರೇಜ್ ಡ್ಯೂರೇಷನ್ ಎಷ್ಟು ಬರ್ತಾ ಇದೆ, ನನ್ನ ಥಂಬ್ನೈಲ್ ಓಕೆ ಇದೆಯಾ ಆ್ಯಂಡ್ ನನ್ನ ಟೈಟಲ್ ಓಕೆ ಇದೆಯಾ. ಓಕೆನಾ. ಬೈ ಚಾನ್ಸ್ ಇದು ಓಕೆ ಇದ್ದರೆ ಓಕೆ, ನಿಮ್ಮದು ಮುಂದಕ್ಕೆ ಹೋಗಿ ವ್ಯೂಸ್ ಬರುತ್ತೆ. ಬೈ ಚಾನ್ಸು ನಿಮ್ಮದು ಅವರೇಜ್ ಡ್ಯೂರೇಷನ್ನೇ ತುಂಬ ಕಮ್ಮಿ ಬರ್ತಾ ಇದೆ, ಇದು ಫುಲ್ಲು ಡೌನ್ ಫಾಲಲ್ಲಿ ಹೋಗ್ತಾ ಇದೆ ಅಂದರೆ ಆ ಕಂಡೀಷನಲ್ಲಿ ನಿಮ್ಮದು ವ್ಯೂಸ್ ಬರಲ್ಲ. ನಿಮಗೆ ಬಂದುಬಿಟ್ಟು ಮೇಯ್ನಾಗಿ ಥಂಬ್ನೈಲ್ ಮತ್ತು ಟೈಟಲ್ ಬಂದುಬಿಟ್ಟು ಚೇಂಜ್ ಮಾಡಬೇಕು ಅನ್ನೋ ಒಂದು ಏನು ಕೊಡುತ್ತೆ ಯೂಟ್ಯೂಬು,
ಸೂಚನೆ ಕೊಡುತ್ತೆ ನಿಮಗೆ ಡೌನ್ ಹೋಗ್ತಿದೆ, ಚೇಂಜ್ ಮಾಡಿ ನಿಮ್ಮದು ಥಂಬ್ನೇಲ್ ಟೈಟಲ್ ಅಂತ. ಓಕೆನಾ. ಸೊ ಇದಾಯಿತು ಮೊದಲನೇದು ನೀವು ಮಾಡಬೇಕಾಗಿರೋ ಕೆಲಸ, ಚೆಕ್ ಮಾಡಬೇಕಾಗಿರೋ ಕೆಲಸ ವೈಟಿ ಸ್ಟುಡಿಯೋದಲ್ಲಿ. ಓಕೆನಾ. ಅದಾದಮೇಲೆ ಗೈಸ್ ಈಗ ನೆಕ್ಸ್ಟ್ ಬಂದುಬಿಟ್ಟು ನಮಗೇನು ಮಾಡಬೇಕು, ನೆಕ್ಸ್ಟ್ ಬಂದುಬಿಟ್ಟು ನಮಗಿಲ್ಲಿ ಅನಾಲಿಟಿಕ್ಸಲ್ಲಿ ಬರಬೇಕು. ಓಕೆನಾ. ಅನಾಲಿಟಿಕ್ಸಲ್ಲಿ ಬಂದಾದಮೇಲೆ ನಾವು ಕೆಳಗೆ ಸ್ಕ್ರಾಲ್ ಮಾಡಿದರೆ ನಮ್ಮದು ಇಲ್ಲಿ ರಿಯಲ್ ಟೈಮ್ ವ್ಯೂಸ್ ಬಂದುಬಿಟ್ಟು ಶೋ ಆಗುತ್ತೆ. ಈಗ ನಂದು ಬಂದುಬಿಟ್ಟು ಇಲ್ಲಿ ರಿಯಲ್ ಟೈಮ್ ವ್ಯೂಸ್ ಅಂತ ಇದೆಯಲ್ವಾ. ಸೊ ಎಲ್ಲರದು ಬಂದುಬಿಟ್ಟು ಒಂದು ಸ್ವಲ್ಪ ರಿಯಲ್ ಟೈಮ್ ವ್ಯೂಸು ಬಂದೇ ಬರುತ್ತೆ. ಓಕೆನಾ. ನೋಡಿ ನೀವು ನೋಡ್ಬೋದು ರಿಯಲ್ ಟೈಮ್ ವ್ಯೂಸು ಎಲ್ಲರದು ಒಂದು ಸ್ವಲ್ಪ ಬರ್ತಾ ಇರುತ್ತೆ. ಹಳೆ ವೀಡಿಯೋಸಲ್ಲೂ ಬರ್ತಿರುತ್ತೆ, ಹೊಸ ವೀಡಿಯೋಸಲ್ಲೂ ವ್ಯೂಸ್ ಬರ್ತಾ ಇರುತ್ತೆ. ಸೊ ನಿಮಗೆ ಏನು ಮಾಡಬೇಕು ಅಂದರೆ ಈಗ ಯಾವ್ಯಾವ ಹಳೆ ವೀಡಿಯೋಸಲ್ಲಿ ಬಂದುಬಿಟ್ಟು ನಿಮಗೆ ವ್ಯೂಸ್ ಬರ್ತಾ ಇದೆ. ಸೊ ಆ ಹಳೆ ವೀಡಿಯೋ ನೋಡಿ, ನಂದು ಇದೆಲ್ಲ ತುಂಬ ಹಳೆ ವೀಡಿಯೋ, ಇದಕ್ಕೆಲ್ಲ ನನಗೆ ಇನ್ನೂ ವ್ಯೂಸ್ ಬರ್ತಾಯಿದೆ. 1 ವರ್ಷನೇ ಆಗೋಯಿತು ನಾನು ಈ ವೀಡಿಯೋ ಮಾಡಿ ಹಾಕಿ. ಈಗಲೂ ನನಗೆ ಎವರ್ಗ್ರೀನಲ್ಲಿ ಬಂದುಬಿಟ್ಟು ವೀಡಿಯೋಗೆ ವ್ಯೂಸ್ ಬರ್ತಾಯಿದೆ. ಸೊ ನಮಗೇನು ಮಾಡಬೇಕು, ನಮಗೆ ಮತ್ತೆ ಬಂದುಬಿಟ್ಟು ಇನ್ನೊಂದು ರೌಂಡು ಈ ಹಳೆ ವೀಡಿಯೋ ಮೇಲೆ ವೀಡಿಯೋಸ್ನ ಮಾಡಬೇಕು. ಓಕೆನಾ. ಸೊ ಆದಷ್ಟು ಬಂದುಬಿಟ್ಟು ನಮ್ಮದು ಹಳೆ ವೀಡಿಯೋಸ್ ಯಾವ್ಯಾವುದೆಲ್ಲ ಓಡ್ತಾ ಇದೆ ಅದೇ ವೀಡಿಯೋ ಮೇಲೆ ಅದೇ ಥರದ್ದು ವೀಡಿಯೋ ನಮಗೆ ಮತ್ತೆ ಮಾಡಬೇಕು. ಸೊ ಆ ಕಂಡೀಷನಲ್ಲಿ ಏನಾಗುತ್ತೆ, ನಮಗೆ ಮತ್ತೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ರಿಯಾಲಿಟಿ ಯೂಟ್ಯೂಬ್ದು. ಓಕೆನಾ. ಸೊ ನಿಮ್ಮದು ಹಳೆ ವೀಡಿಯೋಗೆ ಯಾವ್ಯಾವುದು ಹಳೆ ವೀಡಿಯೋಗೆ ವ್ಯೂಸ್ ಬರ್ತಾಯಿದೆ ಸೇಮ್ ಅದರ ರಿಲೇಟೆಡೇ ಮತ್ತೆ ನಮ್ಗೆ ಏನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಕು. ರೀಸೆಂಟ್ ವೀಡಿಯೋ ಅಲ್ಲ ನಾನು ಹೇಳ್ತಾ ಇರೋದು, ನಿಮಗೆ ಹಳೆ ವೀಡಿಯೋಸಲ್ಲಿ ನೀವು ನೋಡ್ಬೋದು ನಿಮಗೆ ವ್ಯೂಸು ಒಂದು ಸ್ವಲ್ಪನಾದರೂ ಬರ್ತಾ ಇರುತ್ತೆ ರಿಯಲ್ ಟೈಮಲ್ಲಿ. ಲೈಕ್ ನಿಮಗೆ 500, 1000, 2000 ಇಲ್ಲ ಒಬ್ಬೊಬ್ಬರಿಗೆ 1,00,000, 1,000,000 ಈ ಥರನೂ ವ್ಯೂಸ್ ಬರುತ್ತೆ ರಿಯಲ್ ಟೈಮಲ್ಲಿ. ಸೊ ನಿಮಗೆ ನೋಡಿ ನಿಮಗೆ ಯಾವ್ಯಾವ ಹಳೆ ವೀಡಿಯೋದಲ್ಲಿ ವ್ಯೂಸ್ ನಿಮಗೆ ಸಿಗ್ತಾ ಇದೆ 24 ಅವರ್ಸಲ್ಲಿ, ಸೊ 48 ಅವರ್ಸಲ್ಲಿ. ಸೊ ಅದರಲ್ಲಿ ಬಂದುಬಿಟ್ಟು ನೀವೇನು ಮಾಡಿ, ಮತ್ತೆ ಬಂದುಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ. ಸೊ ಇದಾಯಿತು ಎರಡನೇದು. ಸೊ ಮೂರನೇದು ಬಂದುಬಿಟ್ಟು ನಮಗೆ ಏನು ಮಾಡಬೇಕು, ಇಲ್ಲಿ ಬಂದುಬಿಟ್ಟು ಅನಾಲಿಟಿಕ್ಸಲ್ಲೇ ಇರೋಕ್ಕೆ ಬಿಡಿ. ಸೊ ಅನಾಲಿಟಿಕ್ಸಲ್ಲೇ ಇರಲಿ. ಸೊ ಸಿಂಪಲಿ ಈಗ ನಾವು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಇಲ್ಲಿ ಬಂದುಬಿಟ್ಟು ವೀಡಿಯೋಸ್ ಓಪನ್ ಆಗುತ್ತೆ. ಏನು ವೀಡಿಯೋಸು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಕೆಳಗೆ ಹೋಯ್ತಂದು ಕೆಳಗೆ ಬಂದಿದೆ ನೋಡಿ, ಹೌ ವ್ಯೂವರ್ಸ್ ಫೈಂಡ್ ಯುವರ್ ವಿಡಿಯೋ ಲಾಸ್ಟ್ 28 days ಅಂತ. ಸೊ ಇದು ನೀವು ನೋಡ್ಕೊಳ್ಳಿ, ಬ್ರೌಸ್ ಫ್ಯೂಚರಿಂದ ಬಂದಿದೆ ಆ್ಯಂಡ್ ಯೂಟ್ಯೂಬ್ ಸರ್ಚಿಂದನೂ ಬಂದಿದೆ, ಸಜೆಸ್ಟೆಡ್ ವೀಡಿಯೋಯಿಂದನೂ ಬಂದಿದೆ. ಆ್ಯಂಡ್ ನಿಮ್ಮ ನಿಮ್ಮ ಚಾನೆಲ್ ಬಂದುಬಿಟ್ಟು ಆಡಿಯನ್ಸ್ ಯಾವ್ಯಾವ ಥರ ಸರ್ಚ್ ಮಾಡಿ ನೋಡಿದ್ದಾರೆ ಅದು ಕೂಡ ಬಂದುಬಿಟ್ಟು ಇಲ್ಲಿ ಶೋ ಆಗುತ್ತೆ. ಹೀನಾ ಕ್ರಿಯೇಷನ್ ಅಂತಲೂ ಸರ್ಚ್ ಮಾಡಿದ್ದಾರೆ. ಇಲ್ಲಿ ಹೌ ಟು ಕ್ರಿಯೇಟ್ AI ವಿಡಿಯೋ ಅಂತ ಹಾಕಿದಾಗ ನಂದು ಬಂದುಬಿಟ್ಟು ಶೋ ಆಗಿದೆ ವಿಡಿಯೋ. ಸೊ ಈ ಥರ ಈ ಕೀವರ್ಡ್ಸ್ ಎಲ್ಲ ನೀವು ಬಂದುಬಿಟ್ಟು ಯೂಸ್ ಮಾಡಬೇಕು. ಸೊ ನಿಮಗೆ ಯಾವ ಥರ ಕೀವರ್ಡ್ಸಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋ ಬಂದಿದೆ ಆ ಕೀವರ್ಡ್ಸ್ನ ಬಂದುಬಿಟ್ಟು ನೀವು ಡಿಸ್ಕ್ರಿಪ್ಷನೆಲ್ಲ ಹಾಕಬೇಕು, ಇಲ್ಲ ಟೈಟಲೆಲ್ಲ ಹಾಕಬೇಕು. ಓಕೆನಾ. ಅದಾದಮೇಲೆ ನಿಮಗೆ ಕಂಟೆಂಟ್ ಸಜೆಸ್ಟ್ ಮಾಡ್ತಾ ಇದೆಯಲ್ವ ಇಲ್ಲಿ, ಕಂಟೆಂಟ್ ಸಜೆಷನ್ ಫಾರ್ ಯು ಅಂತ. ಸೊ ಇದ್ರ ಮೇಲೆ ಕೂಡ ನಿಮಗೆ ಒಂದು ಸಲ ರಿಸರ್ಚ್ ಮಾಡಿಬಿಟ್ಟು ವೀಡಿಯೋನ ಮಾಡಬೇಕು. ನಿಮ್ಮ ಆಡಿಯನ್ಸ್ ಈ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದೆ ಅಂದರೆ ಸೊ ಇದನ್ನು ಸರ್ಚಲ್ಲಿ ಇದೆ ನಿಮ್ಮದು. ಓಕೆನಾ. ಸೊ ಸಜೆಸ್ಟ್ ಮಾಡ್ತಾ ಇದೆ ಯೂಟ್ಯೂಬ್ ಅಂದರೆ ಸೊ ಇದ್ರ ಮೇಲೆ ನಿಮಗೆ ಏನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಿ ಹಾಕಬೇಕು. ಇದನ್ನು ಕೂಡ ಚೆಕ್ಔಟ್ ಮಾಡ್ತಾ ಇರಬೇಕು ನೀವು ಅವಾಗವಾಗ. ಓಕೆನಾ. ಸೊ ವಾಟ್ಸಪ್ಪಲ್ಲೂ ಕೂಡ ನಂದು ಶೇರ್ ಆಗಿದೆ. ಸೊ ಗೂಗಲಿಂದನೂ ಕೂಡ ತುಂಬ ಜನ ನೋಡಿದ್ದಾರೆ. ಅದಾದಮೇಲೆ ನಂದು ಪ್ಲೇಲಿಸ್ಟು ಕೂಡ ಓಡ್ತಾ ಇದೆ, ನೀವು ನೋಡ್ಬೋದು. ಫಾರ್ ನ್ಯೂ ಯೂಟ್ಯೂಬರ್ಸ್ ನಾನು ಪ್ಲೇಲಿಸ್ಟ್ ಹಾಕಿದ್ದೀನಿ. ಸೊ AI ಇಂಪಾರ್ಟೆಂಟ್ ವಿಡಿಯೋ ಅಂತಲೂ ನಾನೊಂದು ಪ್ಲೇಲಿಸ್ಟ್ ಹಾಕಿದ್ದೀನಿ, ನೀವು ನೋಡ್ಬೋದು. ನಂದು ಪ್ಲೇಲಿಸ್ಟಲ್ಲೂ ಕೂಡ ವ್ಯೂಸು ಬರ್ತಾ ಇದೆ. ಸೊ ನೀವು ಪ್ಲೇಲಿಸ್ಟ್ನು ಕೂಡ ಮಾಡಿ ಹಾಕಿ, ಆದಷ್ಟು ಬಂದುಬಿಟ್ಟು ಪ್ಲೇಲಿಸ್ಟು ಕೂಡ ಮಾಡಿ, ನಿಮಗೆ ತುಂಬ ಬಂದುಬಿಟ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಅದಾದಮೇಲೆ ನಾವಿಲ್ಲಿ ಕೆಳಗೆ ಬಂದುಬಿಟ್ರೆ ಇದರಲ್ಲಿ ನಮಗೇನು ಕೆಲಸ ಇಲ್ಲ ಅಷ್ಟೇ. ಅದಾದಮೇಲೆ ನಾವು ನೆಕ್ಸ್ಟು ಯಾವುದಕ್ಕೆ ಹೋಗೋಣ, ಕಂಟೆಂಟ್ ಆಯ್ತಲ್ಲ. ಸೊ ಈಗ ಬಂದುಬಿಟ್ಟು ನಾವು ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನಿಮ್ಮದು ಕೆಳಗೆ ಸ್ಕ್ರಾಲ್ ಮಾಡಿದರೆ ಓಕೆನಾ, ನೀವು ಆಡಿಯನ್ಸ್ ಬೈ ವಾಚ್ ಬಿಹೇವಿಯರ್ ಅಂತ ಇದೆ. ಸೊ ನಿಮಗೆ ನ್ಯೂ ವ್ಯೂವರ್ಸು, ಕ್ಯಾಶುವಲ್ ವ್ಯೂವರ್ಸ್ ಎಷ್ಟಿದೆ, ರೆಗ್ಯುಲರ್ ವ್ಯೂವರ್ಸ್ ಎಷ್ಟಿದ್ದಾರೆ ಅದು ಬಂದುಬಿಟ್ಟು ಶೋ ಆಗಿಬಿಡುತ್ತೆ. ಅದಾದಮೇಲೆ ನೀವು ಇಲ್ಲಿ ಇನ್ನೂ ಕೆಳಗಡೆ ಬಂದರೆ ಓಕೆನಾ, ಇನ್ನೂ ಕೆಳಗಡೆ ಬಂದುಬಿಟ್ಟು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಇದು ಓಪನ್ ಆಗುತ್ತೆ.
ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ವಾಟ್ ಯುವರ್ ಆಡಿಯನ್ಸ್ ವಾಚಸ್ ಅಂತ ನಿಮಗೆ ಇಲ್ಲಿ ಶೋ ಆಗ್ತಿದೆ. ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ವೀಡಿಯೋಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ವೀಡಿಯೋಸ್ ಓಪನ್ ಆಗುತ್ತೆ. ಸೊ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಈ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದೆ. ಸೊ ನೀವೂ ಈ ಥರ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಕಲ್ತ್ಬಿಟ್ಟು ಮಾಡಿ ಅಂದ್ಬಿಟ್ಟು YT ಸ್ಟುಡಿಯೋ ಆ್ಯಂಡ್ ಯೂಟ್ಯೂಬ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದೆ. ಸೊ ನಾವೇನು ಮಾಡ್ತೀವಿ, ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಇಗ್ನೋರ್ ಮಾಡಿಬಿಡ್ತೀವಿ. ಯಾರು ಮಾಡ್ತಾರೆ ಮರ ಇದೆಲ್ಲ ನಂಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತುಂಬ ಜನ ಏನು ಮಾಡ್ತೀರಾ, ಇಗ್ನೋರ್ ಮಾಡ್ತೀರಾ. ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿಬಿಟ್ಟು ವೀಡಿಯೋ ಮಾಡ್ತೀರಾ. ಬಟ್ ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ವೀಡಿಯೋ ಮಾಡಬಾರ್ದು. ಇಲ್ಲಿ ಸಜೆಸ್ಟ್ ಮಾಡ್ತಿದೆಯಲ್ಲ ಇದನ್ನು ನೋಡಿ ಕಲೀರಿ ಮತ್ತು ಅದರ ರಿಲೇಟೆಡ್ ವೀಡಿಯೋ ಮಾಡಿ. ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ವೀಡಿಯೋ ಮಾಡಿದರೆ ನೀವೇ ಬಂದುಬಿಟ್ಟು ನೋಡಬೇಕು, ಆಡಿಯನ್ಸ್ ಬಂದುಬಿಟ್ಟು ನೋಡಲ್ಲ. ಓಕೆನಾ. ಸೊ ಅದಾಯಿತಾ. ಅದಾದಮೇಲೆ ಕೆಳಗೆ ಬಂದರೆ ಇಲ್ಲಿ ಬಂದುಬಿಟ್ಟು ವಾಟ್ ಯುವರ್ ಆಡಿಯನ್ಸ್ ವಾಚಸ್. ಓಕೆನಾ. ಚಾನೆಲ್ ದಟ್ ಯುವರ್ ಆಡಿಯನ್ಸ್ ವಾಚಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ನೋಡಿ ಯಾವ ಥರದ ಚಾನೆಲ್ ಎಲ್ಲ ನೋಡ್ತಾ ಇದೆ ಆ್ಯಂಡ್ ನಿಮಗೆ ಬಂದುಬಿಟ್ಟು ನೋಡಬೇಕು ಇವ್ರು ಯಾವ ಥರ ವೀಡಿಯೋಸ್ ಮಾಡ್ತಾರೆ ಈ ಚಾನೆಲ್ ಅವರೆಲ್ಲ ಅಂತ. ಸೊ ಅದ್ರ ಅಕಾರ್ಡಿಂಗ್ ಕೆಲಸ ಮಾಡಿ. ಓಕೆನಾ. ಈಗ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ಈಗ ಕನ್ನಡ ಕ್ರಿಯೇಟರ್ ಚಾನೆಲ್ ಗೈಡ್ ಏನಿದೆ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಇವರು ವೀಡಿಯೋಸ್ನ ನೋಡಿ ಇವ್ರು ಯಾವ ಥರ ವೀಡಿಯೋಸ್ ಮಾಡ್ತಾರೆ ಒಂದು ಸಲ ಚೆಕ್ಔಟ್ ಮಾಡಿ. ಓಕೆನಾ. ಒಂದು ಸಲ ಚೆಕ್ಔಟ್ ಮಾಡಿಬಿಟ್ಟು ನೀವು ಇದೇ ಥರ ವೀಡಿಯೋನು ಕೂಡ ಮಾಡ್ಬೋದು. ಓಕೆನಾ. ಇವ್ರ ವೀಡಿಯೋ ನೋಡಿಬಿಟ್ಟು ಕಲ್ತ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ಬೋದು. ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ನಿಮ್ಮ ಆಡಿಯನ್ಸ್ ಇವ್ರ ಚಾನಲ್ನ ನೋಡ್ತಾರೆ. ಓಕೆನಾ. ಇವ್ರ ಥರ ಕಂಟೆಂಟ್ ನೀವೇನಾದರೂ ಮಾಡಿದರೆ ಆಗ ಬಂದುಬಿಟ್ಟು ಚಾನ್ಸಸ್ ಇರುತ್ತೆ ನಿಮ್ಮ ವೀಡಿಯೋನು ಬಂದುಬಿಟ್ಟು ಸಜೆಸ್ಟ್ ಆಗುತ್ತೆ. ಇವ್ರ ವೀಡಿಯೋ ಬಂದುಬಿಟ್ಟು ಇವ್ರ ಆಡಿಯನ್ಸ್ ಇವ್ರ ವೀಡಿಯೋ ನೋಡಬೇಕಿದ್ರೆ ನೀವೇನಾದರೂ ಇವ್ರ ಥರ ವೀಡಿಯೋ ಏನಾದರೂ ಮಾಡಿದರೆ ನೋಡಿಬಿಟ್ಟು ಕಲ್ತ್ಬಿಟ್ಟು ಮಾಡಿದರೆ ಆ ಕಂಡೀಷನಲ್ಲಿ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ನಿಮ್ಮ ವೀಡಿಯೋ. ಓಕೆನಾ. ನಿಮ್ಮ ವೀಡಿಯೋ ಸಜೆಸ್ಟ್ ಮಾಡಿದಾಗ ಏನಾಗುತ್ತೆ, ಆಡಿಯನ್ಸು ನೋಡೋಕ್ಕೆ ಇಷ್ಟಪಡುತ್ತೆ. ನಿಮ್ಮ ಏನಾದರೂ ಟೈಟಲ್ಲು ಥಂಬ್ನೇಲ್ ಏನಾದರೂ ಚೆನ್ನಾಗಿದ್ರೆ ಆ ಕಂಡೀಷನಲ್ಲಿ ಆಡಿಯನ್ಸ್ ಪಕ್ಕಾ ಕ್ಲಿಕ್ ಮಾಡ್ತಾರೆ, ವೀಡಿಯೋನ ಬಂದುಬಿಟ್ಟು ನೋಡ್ತಾರೆ. ಓಕೆನಾ. ಸೊ ಇದಾಯಿತಾ. ಅದಾದಮೇಲೆ ಗೈಸ್ ಈಗ ನಮ್ಮದು ಆಡಿಯನ್ಸು ನೋಡ್ಕೊಂಡ್ರಲ್ಲ, ಸೊ ಆಡಿಯನ್ಸು ನೋಡ್ಕೊಳ್ಳಿ ಯಾವ್ಯಾವ ಥರ ವೀಡಿಯೋ ಮಾಡ್ತಾರೆ. ಸೊ ಅದ್ರ ಅಕಾರ್ಡಿಂಗ್ ಬಂದುಬಿಟ್ಟು ನಿಮ್ಗೇನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಬೇಕು. ಓಕೆನಾ. ಅದಾಯಿತಾ. ಅದಾದಮೇಲೆ ಈಗ ಬಂದುಬಿಟ್ಟು ನಮಗೆ ರೆವೆನ್ಯೂ ಅಲ್ಲಿ ಕೆಲಸ ಇಲ್ಲ. ಸೊ ಈಗ ಬಂದುಬಿಟ್ಟು ನಾವು ಟ್ರೆಂಡ್ ಓಪನ್ ಮಾಡೋಣ. ಓಕೆನಾ. ಇಲ್ಲಿ ಟ್ರೆಂಡ್ ಇದೆಯಲ್ಲ ಇದನ್ನು ನಾವು ಓಪನ್ ಮಾಡೋಣ. ಸೊ ಟ್ರೆಂಡ್ ಓಪನ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ತುಂಬ ಜನ ಮಾಡೋದು ಮಿಸ್ಟೇಕು. ಓಕೆನಾ. ತುಂಬ ಜನಕ್ಕೆ ಬಂದುಬಿಟ್ಟು YT ಸ್ಟುಡಿಯೋ ಅವಾಗ ಬಂದುಬಿಟ್ಟು ಇಲ್ಲಿ ಐಡಿಯಾಸ್ ಕೊಡ್ತಾನೆ ಇರುತ್ತೆ. ನೀವು ಈ ಟಾಪಿಕಲ್ಲಿ ವೀಡಿಯೋ ಮಾಡಿ ನಿಮ್ಮದು 100% ಚಾನಲಲ್ಲಿ ವ್ಯೂಸು ಬರುತ್ತೆ ಅಂತ. ತುಂಬ ಜನ ಬಂದುಬಿಟ್ಟು ಇಗ್ನೋರ್ ಮಾಡ್ತೀರಾ, ವೀಡಿಯೋಸ್ ಬಂದುಬಿಟ್ಟು ಮಾಡೋದೇ ಇಲ್ಲ. ಓಕೆನಾ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ವೀಡಿಯೋ, ನಿಮಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ತೀರಾ. ಬಟ್ ಇಲ್ಲಿ ಕೊಟ್ಟಿರ್ತಾರೆ ಯೂಟ್ಯೂಬ್ ಅವರು, ಬಟ್ ನೀವೇನು ಮಾಡ್ತೀರಾ ಅದನ್ನು ಇಗ್ನೋರ್ ಮಾಡ್ತೀರಾ. ಓಕೆನಾ. ಯಾರು ಮಾಡ್ತಾರೆ ಮಾರಿಯ, ನಂಗೆ ಕಷ್ಟ ಆಗುತ್ತೆ, ನಂಗೆ ಅದೆಲ್ಲ ಬರೋದೇ ಇಲ್ಲ ಅಂತ. ಸೊ ಬರೋದಿಲ್ಲ ಅಂತ ಬಿಟ್ಬಿಡ್ತೀರಾ ನೀವು. ಸೊ ಬರೋದಿಲ್ಲ ಅಂತ ನೀವು ಬಂದುಬಿಟ್ಟು ಬಿಡಬಾರ್ದು. ನೀವೇನು ಮಾಡಬೇಕು, ಅದನ್ನು ಕಲಿಬೇಕು. ಕಲಿತಾದ್ಮೇಲೆ ವೀಡಿಯೋ ಮಾಡಬೇಕು. ಆ ಕಂಡೀಷನಲ್ಲೇ ಬಂದುಬಿಟ್ಟು ನಿಮಗೆ ಬಂದುಬಿಟ್ಟು ವ್ಯೂಸ್ ನೋಡೋಕ್ಕೆ ಸಿಗೋದು. ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಯೂಟ್ಯೂಬ್ ಕಂಟೆಂಟ್ ಐಡಿಯಾ ಇನ್ ಕನ್ನಡ ಅಂತ ಇದೆ. ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅರ್ನ್ ಮನಿ ಕನ್ನಡ ಅಂತ ಇದೆ. ಇದರಲ್ಲೂ ನನಗೆ ಈ ಟಾಪಿಕಲ್ಲೂ ನಾನು ವೀಡಿಯೋ ಮಾಡಿದರೆ ನನ್ನದು ಚಾನ್ಸ್ ಇದೆ ವ್ಯೂಸ್ ಬರೋದು. ಹೌ ಟು ಕಂಪ್ಲೀಟ್ 4000 ವಾಚ್ ಟೈಮ್ ಅವರ್ ಈಸಿಲಿ ಅಂತ ಇದೆ. ಸೊ ಈ ಕಂಟೆಂಟ್ ಮೇಲೂ ನಾನು ವೀಡಿಯೋ ಏನಾದರೂ ಮಾಡಿದರೆ ನನಗೆ ಚೆನ್ನಾಗಿ ಬಂದುಬಿಟ್ಟು ವ್ಯೂಸು ನೋಡೋಕ್ಕೆ ಬರುತ್ತೆ. ಸೊ ಇಲ್ಲಿ ಟಾಪಿಕ್ ಕೊಟ್ಟಿರ್ತಾರೆ ನೋಡಿ, ತುಂಬ ಟಾಪಿಕ್ಸ್ ಕೊಟ್ಟಿರ್ತಾರೆ. ಈ ಟಾಪಿಕಲ್ಲಿ ಯಾವುದಾದ್ರೂ ಒಂದು ಟೈಟಲಲ್ಲಿ ನಾವೇನಾದರೂ ವೀಡಿಯೋ ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮದು 100% 60 ಡೇಸಲ್ಲೇ ನಮ್ಮದು ವೀಡಿಯೋ ಏನಿದೆ ಗ್ರೋ ಆಗಿಬಿಡುತ್ತೆ, ಚಾನಲ್ಲು ಗ್ರೋ ಆಗಿಬಿಡುತ್ತೆ ಆ್ಯಂಡ್ ಮಾನಿಟೈಸೇಷನು ಕೂಡ ಆಗಿಬಿಡುತ್ತೆ. ಸೊ ನಾವು YT ಸ್ಟುಡಿಯೋದಲ್ಲಿ ಏನು ಕೀವರ್ಡ್ಸ್ ಕೊಡ್ತಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಆ್ಯಂಡ್ ನೀವು SEO ಮಾಡೋಕ್ಕೆ ಹೋದರೆ ವಿಡೈಕ್ಯೂ ಆ್ಯಪಲ್ಲೂ ಕೂಡ ನಿಮಗೆ ಕಂಟೆಂಟ್ ಸಜೆಸ್ಟ್ ಮಾಡುತ್ತೆ. ಅದು ಹೆಂಗೆ ಕಂಟೆಂಟ್ ಸಜೆಸ್ಟ್ ಮಾಡೋದು, ಸೇಮ್ YT ಸ್ಟುಡಿಯೋ ನಿಮ್ಗೆ ಹೆಂಗೆ ಸಜೆಸ್ಟ್ ಮಾಡುತ್ತೆ ಅದೇ ಥರ ಬಂದುಬಿಟ್ಟು ವಿಡೈಕ್ಯೂನು ಸಜೆಸ್ಟ್ ಮಾಡುತ್ತೆ. ಸೊ YT ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಏನು ಸಜೆಸ್ಟ್ ಮಾಡ್ತಿದೆ, ನಮ್ಮ ಆಡಿಯನ್ಸ್ ಬಿಹೇವಿಯರಿಂದ ಬಂದುಬಿಟ್ಟು ಸಜೆಸ್ಟ್ ಮಾಡೋದು. ಯೂಟ್ಯೂಬ್ ಬಂದುಬಿಟ್ಟು ಆಡಿಯನ್ಸ್ ಬಿಹೇವಿಯರಲ್ಲಿ ಬಂದುಬಿಟ್ಟು ಕೆಲಸ ಮಾಡೋದು. ಓಕೆನಾ. ಆಡಿಯನ್ಸ್ ಬಿಹೇವಿಯರ್ ಅಂದರೆ ಏನು, ಈಗ ಅನ್ಕೊಳ್ಳಿ, ಈಗ ನೀವು ಇನ್ಸ್ಟಾಗ್ರಾಮು ಸ್ಕ್ರಾಲ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಓಕೆನಾ. ನೀವು ಯಾವ ಥರನಾದರೂ ಒಂದು ವೀಡಿಯೋ ನೋಡಿದರೆ ಸೇಮ್ ನಿಮಗೆ ಅದೇ ಥರ ವೀಡಿಯೋ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಸಜೆಸ್ಟ್ ಮಾಡುತ್ತೆ. ಸೊ ಇನ್ಸ್ಟಾಗ್ರಾಮು ಹೆಂಗೆ
ಸಜೆಸ್ಟ್ ಮಾಡುತ್ತೆ ನಮಗೆ. ನಮ್ಮ ಬಿಹೇವಿಯರ್ ಅಲ್ವಾ ಸಜೆಸ್ಟ್ ಮಾಡೋದು ವೀಡಿಯೋಸು. ಸೊ ನಾವು ಯಾವ ಥರ ನೋಡೋಕೆ ಇಷ್ಟಪಡ್ತೀವಿ ಅದೇ ಥರ ವೀಡಿಯೋಸ್ ಅಲ್ವಾ ತೋರಿಸೋದು. ಸೊ ಸೇಮ್ ಅದೇ ಥರ ಈಗ ಯೂಟ್ಯೂಬ್ನು ಬಂದುಬಿಟ್ಟು ಆಡಿಯನ್ಸ್ ಬಿಹೇವಿಯರಲ್ಲಿ ಬಂದುಬಿಟ್ಟು ಕೆಲಸ ಮಾಡ್ತಾ ಇದೆ. ಓಕೆನಾ, ಅಲ್ಗೊರಿದಮ್ ಬಂದುಬಿಟ್ಟು ಆಡಿಯನ್ಸ್ ಬಿಹೇವಿಯರಲ್ಲೇ ಕೆಲಸ ಮಾಡ್ತಾ ಇರೋದು. ಸೊ ನೀವು ನೋಡ್ಕೊಳ್ಳಿ, ಆಡಿಯನ್ಸ್ ಬಿಹೇವಿಯರ್ ನೋಡ್ಕೊಳ್ಳಿ. ಆಡಿಯನ್ಸ್ ಬಿಹೇವಿಯರ್ ನಿಮಗೆ ಇಲ್ಲೇ ಕೊಟ್ಟಿದೆ ನೋಡಿ. ಇದೇ ಬಂದುಬಿಟ್ಟು ಆಡಿಯನ್ಸ್ ನೋಡೋಕ್ಕೆ ಇಷ್ಟಪಡ್ತಾ ಇರೋದು, ಇದೇ ಸಜೆಸ್ಟ್ ಮಾಡ್ತಾ ಇರೋದು ಯೂಟ್ಯೂಬು ನಿಮಗೆ. ಸೊ ಇದನ್ನು ನೀವು ಅಲ್ಗೊರಿದಮ್ನ ಇದನ್ನು ಒಂದು ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ನೀವೇನಾದರೂ ಕೆಲಸ ಯೂಟ್ಯೂಬಲ್ಲಿ ಮಾಡ್ತಾಯಿದ್ರೆ ಆ ಕಂಡೀಷನಲ್ಲಿ ನಿಮ್ಮದು 100% ಚಾನಲ್ಲು ಗ್ರೋ ಆಗುತ್ತೆ. ಆ್ಯಂಡ್ ಆಡಿಯನ್ಸ್ ಬಿಹೇವಿಯರಲ್ಲೂ ನಿಮಗೆ ಕೆಲಸ ಮಾಡಬೇಕು. ಓಕೆನಾ. ಈಗ ಆಡಿಯನ್ಸು ಬಂದುಬಿಟ್ಟು ಯೂಟ್ಯೂಬ್ ಬಂದುಬಿಟ್ಟು ಯಾವ ಥರ ವೀಡಿಯೋ ಆಡಿಯನ್ಸ್ ನೋಡ್ತಾರೆ ಅದೇ ಥರ ವೀಡಿಯೋ ಬಂದುಬಿಟ್ಟು ಸಜೆಸ್ಟ್ ಮಾಡ್ತಾ ಇರೋದು ಆಡಿಯನ್ಸ್ಗೆ. ಓಕೆನಾ ಗೈಸ್. ಸೊ ಟಾಪ್ ಸರ್ಚಸಲ್ಲಿ ಇದು ನೋಡ್ಕೊಳ್ಳಿ. ಅದಾದಮೇಲೆ ರೀಸೆಂಟ್ ವೀಡಿಯೋ ನೋಡ್ಕೊಳ್ಳಿ. ಸೊ ರೀಸೆಂಟ್ ವೀಡಿಯೋದಲ್ಲಿ ನೀವು ನೋಡೋದಾದರೆ ಇಲ್ಲಿ ನಿಮಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಇದನ್ನು ಕೂಡ ನೀವು ಕಲ್ತ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಹಾಕ್ಬೋದು. ಓಕೆನಾ. ಸೊ ಇಲ್ಲಿ ತುಂಬ ವೀಡಿಯೋಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಿಮ್ಮ ಆಡಿಯನ್ಸ್ ಯಾವ ಥರ ಬಂದುಬಿಟ್ಟು ನಿಮಗೆ ವಿಡಿಯೋ ಬಂದುಬಿಟ್ಟು ಮಾಡಬೇಕಂತ ಇಲ್ಲಿ ಕೊಟ್ಟಿದೆ. ಸೊ ಈ ಥರ ವೀಡಿಯೋಸ್ ಬಂದುಬಿಟ್ಟು ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ನೀವು 1 ತಿಂಗಳು ಟ್ರೈ ಮಾಡಿ. YT ಸ್ಟುಡಿಯೋ ಹೇಳಿದ ಪ್ರಕಾರ ನಿಮ್ಮದು 100% ಚಾನಲ್ ಗ್ರೋ ಆಗಿಲ್ಲ ಅಂದರೆ ಆಮೇಲೆ ಬಂದುಬಿಟ್ಟು ನನಗೆ ಕೇಳಿ. ಓಕೆನಾ ಗೈಸ್. ಇಲ್ಲಿ ವೀಡಿಯೋಸ್ ಇತ್ತು. ಸೊ ನೀವು ನೋಡ್ಕೊಂಡ್ರಲ್ಲ ಆ ವೀಡಿಯೋಸು ಮತ್ತು ಇನ್ನೊಂದು ಟಾಪ್ ಸರ್ಚಸಲ್ಲಿ ನಿಮಗೆ ಕಂಟೆಂಟ್ ಸಜೆಸ್ಟ್ ಮಾಡಿರುತ್ತೆ ಅದು. ಓಕೆನಾ. ಇದನ್ನು ನೀವು ಕಲ್ತ್ಕೊಂಡು ವೀಡಿಯೋಸ್ ಏನಾದರೂ ಮಾಡಿಬಿಟ್ರೆ ಈಸಿಲಿ ವೀಡಿಯೋ ಗ್ರೋ ಆಗಿಬಿಡುತ್ತೆ, ಚಾನಲ್ ಸಮೇತ ಗ್ರೋ ಆಗಿಬಿಡುತ್ತೆ. ಓಕೆನಾ. ಜಸ್ಟ್ ಬಂದುಬಿಟ್ಟು ನೀವು ಸ್ಕ್ರಾಲ್ ಮಾಡಿ ವ್ಯೂಸು ಆ್ಯಂಡ್ ಇನ್ನೊಂದೇನು ಹೇಳಿದೆ ವಾಚ್ ಟೈಮ್ ಅವರು ಇದನ್ನೇ ನೋಡಬೇಡಿ. ರೆವೆನ್ಯೂ ಮತ್ತು ಸಬ್ಸ್ಕ್ರೈಬರ್ಸ್ ಅದನ್ನೇ ನೋಡಬೇಡಿ. ಓಕೆನಾ. ಅದಲ್ಲದೇನು ನಿಮಗೆ ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ, ಇದ್ರ ಮೇಲೆ. ತುಂಬ ಜನ ಬಂದುಬಿಟ್ಟು ಫೋಕಸ್ಸೇ ಮಾಡಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಈ ಸೆಟ್ಟಿಂಗ್ನೆಲ್ಲ ಕರೆಕ್ಟಾಗಿ ನೀವು ತಿಳ್ಕೊಂಡಿದ್ರೆ ಆ್ಯಂಡ್ ಈ YT ಸ್ಟುಡಿಯೋದು ಬಂದುಬಿಟ್ಟು ಕರೆಕ್ಟಾಗಿ ನೀವು ಯೂಸ್ ಮಾಡಿದರೆ ನಿಮ್ಮದು 100% ಚಾನಲ್ ಏನಾಗುತ್ತೆ ಗ್ರೋ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಯಾವುದ್ರ ರಿಲೇಟೆಡ್ ಆದರೂ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.